ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ ನೋಟ್ 14 ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ. ಇದರಲ್ಲಿ ಬಂದು 3 ವೇರಿಯಂಟ್ ಇದೆ, ನೋಟ್ 14 ಮತ್ತು ನೋಟ್ 14 ಪ್ರೋ ಮತ್ತು ನೋಟ್ 14 ಪ್ರೋ ಪ್ಲಸ್ ಅಂತ 3 ವೇರಿಯಂಟ್ ಇದೆ. ಅದರಲ್ಲಿ ನಾನು ನಿಮಗೆ ಇವತ್ತು ಸ್ಟಾರ್ಟಿಂಗು ರೆಡ್ಮಿ ನೋಟ್ 14 ಬಗ್ಗೆ ತಿಳಿಸೋಣ ಅಂತೀನಿ. ಇದು ಬಂದು ನಿಮಗೆ 8mm ಥಿಕ್ನೆಸ್ ಬರುತ್ತೆ, ವಿತ್ತು 6.67 ಇಂಚಸ್ ಡಿಸ್ಪ್ಲೇ ಬರುತ್ತೆ, ವಿತ್ತು ಡ್ಯುಯಲ್ ಸಿಮ್ ಬರುತ್ತೆ, ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಬರುತ್ತೆ, ವಿತ್ IP64 ಬರುತ್ತೆ, ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಬರುತ್ತೆ. ಫ್ರಂಟ್ ಬಂದು ನಿಮಗೆ ಗ್ಲಾಸ್ ಇರುತ್ತೆ, ಬ್ಯಾಕ್ ಸೈಡ್ ಬಂದು ನಿಮಗೆ ಪ್ಲಾಸ್ಟಿಕ್ ಬಾಡಿ ಪ್ರೊಟೆಕ್ಷನ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಅಂತ ಹೇಳಿದ್ರೆ ನಿಮಗೆ ಇನ್ನು ಡಿಸ್ಪ್ಲೇ ಅಂತ ಬಂದಾಗ ಇದು ಒಂದು AMOLED ಸ್ಕ್ರೀನ್ ಬರುತ್ತೆ, 120Hz ಡಿಸ್ಪ್ಲೇ ಬರುತ್ತೆ, 2100 ಡಿಸ್ಪ್ಲೇ ಬ್ರೈಟ್ನೆಸ್ ಕೂಡ ಬರುತ್ತೆ ನಿಮಗೆ. ಪಿಕ್ಸೆಲ್ಸ್ ರೆಜುಲೇಷನ್ ಅಂತ ಬಂದಾಗ 1080 ಇಂಟು 2400 ಪಿಕ್ಸೆಲ್ಸ್ ಬರುತ್ತೆ, ವಿತ್ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ ನಿಮಗೆ. 45 Hz ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ, 5110 mAh ಬ್ಯಾಟ್ರಿ ಕೂಡ ಬರುತ್ತೆ ಇದರಲ್ಲಿ. ಇನ್ನು ಕ್ಯಾಮ್ರಾ ಅಂತ ಬಂದಾಗ ಇದು ಒಂದು ಟ್ರಿಪಲ್ ಕ್ಯಾಮ್ರಾ ಬರುತ್ತೆ, ಬ್ಯಾಕ್ ಸೈಡು ಟ್ರಿಪಲ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್ ಬರುತ್ತೆ. ಇದರಲ್ಲಿ 50 ಮೆಗಾಪಿಕ್ಸೆಲ್ ಬಂದು ಗೈಸ್, ಇದು 50 ಮೆಗಾಪಿಕ್ಸೆಲ್ ಬಂದು ಮೈನ್ ಕ್ಯಾಮ್ರಾ ಇರುತ್ತೆ, 8 ಮೆಗಾಪಿಕ್ಸೆಲ್ ಬಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುತ್ತೆ, 2 ಮೆಗಾಪಿಕ್ಸೆಲ್ ಬಂದು ಮ್ಯಾಕ್ರೋ ಮಾಡೋ ಅಂತ ಬರುತ್ತೆ. ಇದು ನಿಮಗೆ ವೀಡಿಯೋಸ್ ಎಲ್ಲ ಬಂದು ಮಾಮೂಲಿ LED ಫ್ಲ್ಯಾಶ್ ಬರುತ್ತೆ ಬ್ಯಾಕ್ ಸೈಡು, ಮತ್ತು 1080 ರೆಜುಲೇಷನಲ್ಲಿ ನೀವು ವೀಡಿಯೋಸ್ನ ಮಾಡ್ಕೋಬೋದು. ಮತ್ತು ಫ್ರಂಟ್ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಅಂತ ಬಂದಾಗ ಇದು ಬಂದು ಫ್ರಂಟ್ ಬಂದು 20 ಮೆಗಾಪಿಕ್ಸೆಲ್ ಬರುತ್ತೆ, ಬ್ಯಾಕ್ ಕ್ಯಾಮ್ರಾ ಬಂದು ಫ್ರಂಟು 20 ಮೆಗಾಪಿಕ್ಸೆಲ್ ಬರುತ್ತೆ. ಇದರಲ್ಲೂ ಕೂಡ ಸೇಮ್ ನೀವು 1080 ರೆಜುಲೇಷನಲ್ಲಿ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಮೆಮೊರಿ ಕಾರ್ಡ್ ಆಪ್ಷನ್ ಕೂಡ ಬರುತ್ತೆ, ಅಂದರೆ ಹೈಬ್ರಿಡ್ ಟೆಕ್ನಾಲಜಿ. ಇಲ್ಲ ಅಂತ ಹೇಳಿದ್ರೆ ಅಟ್ ಎ ಟೈಮು 2 ಸಿಮ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ 1 ಸಿಮ್ ಹಾಕಿ ಮತ್ತು ಮೆಮೊರಿ ಕಾರ್ಡ್ನು ಕೂಡ ಯೂಸ್ ಮಾಡ್ಬೋದು. ಇದು ಬಂದು ನಿಮಗೆ 3 ವೇರಿಯಂಟಲ್ಲಿ ಬರುತ್ತೆ, 6GB ರ್ಯಾಮು 128 GB ಬರುತ್ತೆ. ಇದು ಬಂದು ನಿಮಗೆ 18999 ಆಗುತ್ತೆ, ಮತ್ತು 8GB ರ್ಯಾಮು 128 GB ಸ್ಟೋರೇಜ್ ಒಂದಕ್ಕೆ ಬರುತ್ತೆ. ಇದು ಒಂದು 19999 ಆಗುತ್ತೆ, ಮತ್ತು 8GB ರ್ಯಾಮು 256 GB ಬರುತ್ತೆ. ಇದು ಪ್ರೈಸ್ ಬಂದು ನಿಮಗೆ 21999 ಆಗುತ್ತೆ. ಇದಿಷ್ಟು ಪ್ರೈಸು 3 ವೇರಿಯಂಟಲ್ಲಿ. ಮತ್ತು ಕಲರ್ಸ್ ಅಂತ ಬಂದಾಗ ಇದರಲ್ಲೂ ನಿಮಗೆ 3 ಕಲರ್ ಕೂಡ ಬರುತ್ತೆ. ಒಂದು ಬಂದು ನಿಮಗೆ ಟೈಟಾನಿಯಮ್ ಬ್ಲ್ಯಾಕ್ ಬರುತ್ತೆ, ಇನ್ನೊಂದು ಬಂದು ಪ್ಯಾಂಟಮ್ ಪರ್ಪಲ್ ಅಂತ ಬರುತ್ತೆ, ಇನ್ನೊಂದು ಮೈಸ್ಟಿಕ್ ಬ್ಲೂ ಅಂತ ಬರುತ್ತೆ. 3 ಕಲರ್ಸಲ್ಲಿ ನಿಮಗೆ ಅವೈಲೇಬಿಲಿಟಿನಲ್ಲಿ ಸಿಗುತ್ತೆ. ಇವಾಗ ಒಳ್ಳೆ ದಸರಾ ಅಲ್ಲ, ಸಂಕ್ರಾಂತಿ ಹಬ್ಬ ಮತ್ತು ನೆಕ್ಸ್ಟು ಜನವರಿನಲ್ಲಿ ನಿಮಗೆ ಗಣರಾಜ್ಯೋತ್ಸವ, ಇದಕ್ಕೆಲ್ಲ ನಿಮಗೆ ಒಳ್ಳೆ ಆಫರ್ಸಲ್ಲಿ ಎಲ್ಲ ಕಡೆಯೂ ಕೂಡ ನಿಮಗೆ ಅವೈಲೇಬಿಲಿಟಿ ಇರುತ್ತೆ. ಫೈನಾನ್ಸಲ್ಲಿ ಮತ್ತು ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಆಪ್ಷನಲ್ಲೂ ಕೂಡ ನಿಮಗೆ ಡಿಸ್ಕೌಂಟು ಮತ್ತು ಕ್ಯಾಶ್ ಬ್ಯಾಕು ಈ ಥರ ಎಲ್ಲ ಕಡೆಯೂ ಅವೈಲೇಬಿಲಿಟಿ ಇರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇದೇ ನಿಮಗೆ ಪರ್ಪಲ್ ಕಲರ್, ಪ್ಯಾಂಟಮ್ ಪರ್ಪಲ್ ಕಲರ್ ಇದೇ ಕಲರ್ ಇದು. ಇನ್ನೂ 2 ಕಲರ್ ನಿಮಗೆ ವಿಡಿಯೋದಲ್ಲೇ ಹಾಕ್ತೀನಿ ನೋಡಿ. ನೀವು ನಿಮ್ಮ ಹತ್ರ ಇರೋಂಥ ಯಾವ್ದಾರ ಮೊಬೈಲ್ ಅಂಗಡಿ ಸ್ಟೋರ್ ಆ ಥರ ಇತ್ತು ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಹೋಗಿ ವಿಸಿಟ್ ಮಾಡ್ಬೋದು. ಮತ್ತು ಇನ್ನೊಂದು ಬಂದಿದ್ದು ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ. ಇಷ್ಟು ದಿನ ಎಲ್ಲ ನೀವು ನೋಡ್ತಾ ಇದ್ರಿ ನೋಟ್ ಸೀರೀಸಲ್ಲಿ ಆಲ್ಮೋಸ್ಟ್ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟೇ ಇರ್ತಾಯಿತ್ತು. ಈ ಮಾಡಲಲ್ಲಿ ನಿಮ್ಗೆ ಬಂದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರುತ್ತೆ, ಆಲ್ವೇಸ್ ಆನ್ ಸ್ಕ್ರೀನ್ ಬರುತ್ತೆ. ಮತ್ತು ಇದಕ್ಕೂ ನಿಮಗೆ ಡ್ಯುಯಲ್ ಸ್ಟೆರಿಯೋ ಸ್ಪೀಕರ್ ಜೊತೆ ಕೂಡ ಬರುತ್ತೆ ಇದು. ಇಷ್ಟೇ ಫ್ರೆಂಡ್ಸ್. ಇದ್ರ ಬಗ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಯಾರು ಯೂಸ್ ಮಾಡ್ತಾಯಿದ್ರೆ ಆಲ್ರೆಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.